ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವಂತಹ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಮೊದಲಿಗೆ ಈ ವ್ಯಕ್ತಿಯ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಡಿಸಪಾಯಿಂಟ್ಮೆಂಟ್, ರಿಗ್ರೆಟ್ ಎನರ್ಜಿ ಇದೆ. ಈ ವ್ಯಕ್ತಿ ಈಗ ತುಂಬ ಡಿಸಪಾಯಿಂಟ್ಮೆಂಟ್ ಎನರ್ಜಿಯಲ್ಲಿ ಕಾಣಿಸ್ತಾ ಇದ್ದಾರೆ, ನಿರಾಶೆಯಲ್ಲಿದ್ದಾರೆ, ಒಬ್ಬರೇ ಕೂತ್ಕೊಂಡು ತುಂಬ ಯೋಚನೆ ಮಾಡ್ತಾ ಇರುವಂತಹ ಎನರ್ಜಿ. ಅಂದರೆ ಟೈಮ್ ಇದ್ದಾಗಲೇ ಎಲ್ಲ ಥಿಂಗ್ಸ್ ಫಿಕ್ಸ್ ಮಾಡಿದರೆ ಇವತ್ತು ಈ ರಿಲೇಷನ್ಶಿಪ್ ಈ ಸಿಚುವೇಶನ್ಗೆ ಬರ್ತಾ ಇರಲಿಲ್ಲ. ನಾನು ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನನ್ನು ತುಂಬ ಎಳೆದ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ಇವ್ರಿಗೆ. ಅಥವಾ ಈ ಪರ್ಸನ್ ಒಳಗಡೆ ತುಂಬ ಈಗೋ ಇತ್ತು, ತುಂಬ ಗರ್ವ ಇತ್ತು. ಆದರೆ ಇವತ್ತು ಅವರ ಥಾಟ್ ಪ್ರೊಸೆಸ್ ತುಂಬ ಆ್ಯಕ್ಟಿವ್ ಆಗಿದೆ. ಸೊ ಅವರು ಅದೇ ಯೋಚನೆಯಲ್ಲಿದ್ದಾರೆ. ನಾನು ನೋ ಕಾಂಟ್ಯಾಕ್ಟ್ ಸಿಚುವೇಶನನ್ನು ಇಷ್ಟೊಂದು ದೂರ ಎಳಿಬಾರ್ದಿತ್ತು, ಇದು ಶುರುವಾಗ್ತಿದ್ದಾಗಲೇ ನಾನು ಇದನ್ನು ಎಂಡ್ ಮಾಡಬೇಕಾಗಿತ್ತು. ಇವರಿಗೆ ಬಹುಶಃ ನೀವು ಅಪ್ರೋಚ್ ಮಾಡ್ತೀರಿ ಅಂತ ಅನಿಸಿರಬಹುದು, ನೀವು ಇವರ ಜೊತೆ ಮಾತಾಡ್ತೀರಿ ಅಂತ ಅನಿಸಿರ್ಬೋದು. ಆದರೆ ಈಗ ಅವ್ರಿಗೆ ಅನ್ನಿಸ್ತಾ ಇದೆ, ವೆಯ್ಟ್ ಮಾಡುವ ಬದಲು ಆ್ಯಕ್ಷನ್ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ನಿಮ್ಮನ್ನು ಮನವೊಲಿಸೋದಕ್ಕೆ ಟ್ರೈ ಮಾಡಬೇಕಾಗಿತ್ತು ಅಂತ, ಥಿಂಗ್ಸನ್ನು ಬೆಟರ್ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದಾಗಿತ್ತು ಅಂತ. ಮಿಸ್ಸಿಂಗ್ ಎಮೋಷ್ನಲ್ ಕನೆಕ್ಷನ್ ಎನರ್ಜಿ. ಇವರು ನಿಮ್ಮನ್ನು ಅವರ ಪ್ರಪಂಚ ಅನ್ನೋ ರೀತಿ, ಅವರ ವರ್ಡ್ ಅನ್ನೋ ರೀತಿ ನೋಡ್ತಾ ಇದ್ದಾರೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ತುಂಬ ಜಾಸ್ತಿ ಮಿಸ್ ಮಾಡ್ತಾ ಇದ್ದಾರೆ. ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಬ್ಯಾಡ್ಲಿ. ಅವರಿಗೆ ಫೀಲ್ ಆಗ್ತಾ ಇದೆ, ಈ ರಿಲೇಷನ್ಶಿಪ್ನ ಹಿಂದಿನ ಸಿಚುವೇಶನ್ ಈ ರೀತಿ ಇರಬಾರ್ದಿತ್ತು, ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಾರ್ದಿತ್ತು. ನಾವೀಗ ಒಬ್ಬರ ಜೊತೆ ಒಬ್ಬರು ಇರಬೇಕಾಗಿತ್ತು, ಒಬ್ಬರ ಜೊತೆ ಒಬ್ಬರು ಮಾತಾಡ್ತಾ ಇರಬೇಕಾಗಿತ್ತು. ಈ ಫೀಲಿಂಗನ್ನು ಅವರು ನಿಮ್ಮ ಜೊತೆ ಫೀಲ್ ಮಾಡ್ತಾ ಇದ್ದಾರೆ. ಎಫರ್ಟ್ಸ್, ಗ್ರ್ಯಾಟಿಟ್ಯೂಡ್ ಎನರ್ಜಿ. ಈ ಪರ್ಸನ್ ಈಗ ಎಫರ್ಟ್ಸ್ ಹಾಕೋದಕ್ಕೆ ಕೂಡ ರೆಡಿ ಆಗಿದ್ದಾರೆ. ನೀವು ಇವರ ಲೈಫ್ನಲ್ಲಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಇವರಿಗೆ ತುಂಬ ಲಕ್ಕಿ ಅನ್ನೋ ರೀತಿ ಕೂಡ ಫೀಲ್ ಮಾಡ್ತಾ ಇದ್ದಾರೆ. ನೀವು ಇವರ ಲೈಫ್ಗೆ ಬಂದ ನಂತರ ಇವರ ಲೈಫ್ನಲ್ಲಿ ತುಂಬ ಗ್ರೋತ್ ಮಾಡಿದ್ದಾರೆ. ಅದು ಸಕ್ಸಸ್ ಆಗಿರಬಹುದು, ಹ್ಯಾಪಿನೆಸ್ ಆಗಿರಬಹುದು, ಅಥವಾ ಒಂದು ಸಮಾಧಾನ ಆಗಿರ್ಬೋದು, ಪೀಸ್ ಆಗಿರ್ಬೋದು. ಬಹುಶಃ ನೀವು ಬರೋದಕ್ಕೂ ಮೊದಲು ಇವರ ಲೈಫ್ನಲ್ಲಿ ಇಷ್ಟು ಸಕ್ಸಸ್ ಅಥವಾ ಗ್ರೋತ್ ಇರಲಿಲ್ಲ. ಆದರೆ ನಿಮ್ಮ ಬರುವಿಕೆಯ ನಂತರ ಈ ಗ್ರೋತ್ ಮತ್ತು ಸಕ್ಸಸ್ ಅವರ ಲೈಫ್ನಲ್ಲಿ ಬಂದಿದೆ. ಹಾಗಾಗಿ ನೀವು ಅವ್ರಿಗೆ ತುಂಬ ಲಕ್ಕಿ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಮತ್ತು ಈ ವಿಷಯವನ್ನು ಅವರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವರಿಗೆ ತುಂಬ ಹ್ಯಾಪಿನೆಸ್ ಕೊಡ್ತಾ ಇದ್ರಿ, ತುಂಬ ಪೀಸ್ ಕೊಡ್ತಾ ಇದ್ರಿ, ಬಟ್ ಅವರು ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ. ಬಹುಶಃ ಈ ಎಲ್ಲ ವಿಷಯಗಳನ್ನು ಅವರು ಮೊದಲು ಯೋಚನೆ ಮಾಡಿರಲಿಲ್ಲ. ಮೊದಲು ಯೋಚನೆ ಮಾಡಿದರೆ ಇವತ್ತು ರಿಲೇಷನ್ಶಿಪ್ಪಲ್ಲಿ ಈ ಸಿಚುವೇಶನ್ ಅನ್ನೋದು, ಈಗ ಯಾವುದೇ ಸಿಚುವೇಶನ್ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರಬಹುದು, ಗ್ಯಾಪ್ ಅನ್ನೋದಿರ್ಬೋದು, ಯಾವುದು ಬರ್ತಾ ಇರಲಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಚೇಂಜ್ ಆಫ್ ಪರ್ಸ್ಪೆಕ್ಟಿವ್ ಎನರ್ಜಿ. ಈ ಪರ್ಸನ್ ಮೊದಲು ತುಂಬ ಪ್ರಾಕ್ಟಿಕಲ್ ಮೈಂಡ್ಸೆಟ್ ಹೊಂದಿರಬಹುದು, ಮೈಂಡ್ ಗೇಮ್ಸ್ ಆಡಿರ್ಬೋದು. ನಿಮ್ಮನ್ನು ನೋಡಿ ಈ ಪರ್ಸನ್ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮನ್ನು ಹರ್ಟ್ ಮಾಡಿರ್ಬೋದು. ಸೊ ಕೇವಲ ಅಟ್ರ್ಯಾಕ್ಷನ್ ಮಾತ್ರ ಇತ್ತು ಕೆಲವರ ರಿಲೇಷನ್ಶಿಪ್ಪಲ್ಲಿ. ಆದರೆ ಈಗ ಪರಿಸ್ಥಿತಿ ಅನ್ನೋದು ಹಾಗಿಲ್ಲ. ಈಗ ಇವರ ಮನಸ್ಸಿನಲ್ಲಿ ತುಂಬ ಚೇಂಜಸ್ ಬಂದಿದೆ. ಇವರ ಥಾಟ್ ಪ್ರೊಸೆಸ್ನಲ್ಲಿ ತುಂಬ ಬದಲಾವಣೆ ಬಂದಿದೆ. ಈಗ ಇವರು ನಿಮ್ಮ ಬಗ್ಗೆ ತುಂಬ ಸೀರಿಯಸ್ ಆಗಿದ್ದಾರೆ. ಇವರ ಪ್ಯಾಷನ್, ಇವರ ಇಂಟ್ರೆಸ್ಟ್ ನಿಮ್ಮ ಕಡೆಗೆ ಹೆಚ್ಚಾಗ್ತಾ ಇದೆ. ಇವರ ಫೀಲಿಂಗ್ಸ್ ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಬಹುಶಃ ಮನಸ್ಸಿನಲ್ಲೇ ಒಂದು ಡಿಸಿಷನ್ ಕೂಡ ತಗೊಂಡಿರ್ಬೋದು.
ನಾನು ಈ ರಿಲೇಷನ್ಶಿಪ್ಪಲ್ಲಿ ಇರಬೇಕು, ನಾನು ಇವರನ್ನು ದೂರ ಮಾಡ್ಕೊಳ್ಬಾರ್ದು, ನಾನು ಇವರನ್ನು ಕಳ್ಕೊಳ್ಬಾರ್ದು, ನಾನು ಇವರನ್ನು ತುಂಬ ಲೈಕ್ ಮಾಡ್ತೀನಿ. ಈ ಎಲ್ಲ ವಿಷಯಗಳನ್ನು ಇವರು ಮನಸ್ಸಿನಲ್ಲೇ ಯೋಚನೆ ಮಾಡ್ಕೊಂಡಿದ್ದಾರೆ. ಡಿಸಿಷನ್ ಕೂಡ ತಗೊಂಡಿರುವ ಎನರ್ಜಿ ಇದೆ. ಅವರ ಫೀಲಿಂಗ್ಸನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಇಷ್ಟಪಡದೇ ಇದ್ದರೆ, ನನಗೆ ಇವರ ಬಗ್ಗೆ ಫೀಲಿಂಗ್ಸ್ ಇಲ್ಲ, ನನಗೆ ಇವರ ಬಗ್ಗೆ ಎಮೋಷನ್ಸ್ ಇಲ್ಲ ಅಂತ ತಮ್ಮನ್ನು ತಾವು ಕನ್ವಿನ್ಸ್ ಮಾಡ್ಕೊಳ್ತಿದ್ರೆ, ಈಗ ಆ ಎನರ್ಜಿ ಇಲ್ಲಿ ಕಾಣ್ತಾ ಇಲ್ಲ. ಮೊದಲೆಲ್ಲ ಈ ರೀತಿ ಥಿಂಕ್ ಮಾಡ್ತಾ ಇದ್ದರೆ, ಈಗ ಆ ಎನರ್ಜಿಯಿಂದ ಇವರು ಚೇಂಜ್ ಆಗ್ತಾ ಇದ್ದಾರೆ. ಈಗ ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗ್ ಎನರ್ಜೀಸ್ ಫೀಲ್ ಮಾಡ್ತಾ ಇದ್ದಾರೆ. ಈಗ ನಿಮ್ಮನ್ನು ತುಂಬ ಲೈಕ್ ಮಾಡುವ ಎನರ್ಜಿಯಲ್ಲಿದ್ದಾರೆ, ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಎಷ್ಟು ಇಂಟ್ರೆಸ್ಟೆಡ್ ಇದ್ದಾರೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಓವರ್ ಥಿಂಕಿಂಗ್, ರಿಯಲೈಸೇಷನ್ ಎನರ್ಜಿ, ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿನ್ನೆ ನೈಟ್ ಕೂಡ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡಿದ್ದಾರೆ ಅನ್ನೋ ಎನರ್ಜಿ ಇದೆ. ನಿಮ್ಮ ಬಗ್ಗೆ ಯಾವುದಾದ್ರೂ ಒಂದು ವಿಷಯಗಳನ್ನು ಮತ್ತೆ ರಿಪೀಟಾಗಿ ಥಿಂಕ್ ಮಾಡೋದು, ಸಮಯ ಇರುವಾಗ ಆ್ಯಕ್ಷನ್ ತಗೊಂಡಿದ್ರೆ ನಾನು ಇವರನ್ನು ದೂರ ಮಾಡಿಕೊಳ್ಳುವ ಹಾಗಿರಲಿಲ್ಲ ಅನ್ನೋ ರೀತಿ ಯೋಚನೆ ಮಾಡೋದು, ಈ ಫೀಲಿಂಗ್ಸ್ ಕೂಡ ಈ ಪರ್ಸನ್ ಅನುಭವಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ರಿಲೇಷನ್ಶಿಪ್ಗಾಗಿ ಏನಾದರೂ ಮಾಡಬೇಕು, ಆ್ಯಕ್ಷನ್ ತಗೊಳ್ಬೇಕು. ಇದುವರೆಗೆ ಬಹುಶಃ ಈ ಪರ್ಸನ್ ನಾನು ಈ ರಿಲೇಷನ್ಶಿಪ್ಗಾಗಿ ತುಂಬ ಮಾಡಿದ್ದೀನಿ, ನಾನು ತುಂಬ ಎಫರ್ಟ್ ಹಾಕಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ರು. ಆದರೆ ಈಗ ಅವರಿಗೆ ರಿಯಲೈಸೇಷನ್ ಆಗಿದೆ, ಇವ್ರಿಗಿಂತಲೂ ಹೆಚ್ಚು ಎಫರ್ಟ್ಸ್ ನೀವು ಹಾಕಿದ್ರಿ. ಈ ರಿಲೇಷನ್ಶಿಪ್ಗಾಗಿ ನೀವು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ನಿಮ್ಮಿಂದ ಆಗಿರುವಂತಹ ಎಲ್ಲವನ್ನು ಮಾಡಿದ್ದೀರಾ. ಆದರೆ ಇವರು ಅದನ್ನು ನೋಡಲೇ ಇಲ್ಲ, ಗಮನಿಸಲೇ ಇಲ್ಲ, ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ಮಾತ್ರ ನಿಮ್ಮ ವ್ಯಾಲ್ಯೂ ಅರ್ಥ ಆಗ್ತಾ ಇದೆ. ಈಗ ನಿಜವಾಗ್ಲೂ ನಿಮ್ಮ ಬೆಲೆ ಏನು ಅಂತ ಅರ್ಥ ಆಗ್ತಾ ಇದೆ. ನೀವು ಇವರ ಲೈಫ್ನ ಒಂದು ಭಾಗ ಆಗಿದ್ರಿ ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಪಾಸ್ಟ್ ಮೆಮೊರೀಸ್, ರಿಗ್ರೆಟ್ ಎನರ್ಜಿ. ಒಂದು ಕ್ಷಣ ಈ ಪರ್ಸನ್ ಮತ್ತೆ ಮತ್ತೆ ಪಾಸ್ಟನ್ನು ವಿಸಿಟ್ ಮಾಡ್ತಾ ಇದ್ದಾರೆ. ಪಾಸ್ಟ್ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ಪಾಸ್ಟ್ನಲ್ಲಿ ಹೀಗಾಗಿತ್ತು, ಪಾಸ್ಟ್ನಲ್ಲಿ ಹಾಗಿತ್ತು, ಆ ಟೈಮ್ನಲ್ಲಿ ಅದು ನಡೀತು, ಆ ಟೈಮ್ನಲ್ಲಿ ಇದು ನಡೀತು. ವಿಶೇಷವಾಗಿ ನಿಮ್ಮಿಬ್ಬರ ಮಧ್ಯ ಆರ್ಗ್ಯುಮೆಂಟ್ಸ್ ಆಗಿದ್ದ ಟೈಮನ್ನು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಫೈಟ್ ಆಗಿದ್ದ ಟೈಮನ್ನು ತುಂಬ ನೆನಪಿಸ್ಕೊಳ್ತಾ ಇದ್ದಾರೆ. ಆ ಫೈಟ್ ನಂತರ ಸಪ್ರೇಷನ್ ಬಂದಿತ್ತು, ನಿಮ್ಮಿಬ್ಬರ ನಡುವೆ ಕಮ್ಯುನಿಕೇಷನ್ ನಿಂತಿರಬಹುದು. ಬಹುಶಃ ಆ ಆರ್ಗ್ಯುಮೆಂಟ್ ಸಮಯದಲ್ಲಿ ಇವ್ರು ನಿಮಗೆ ತುಂಬ ಮಾತುಗಳನ್ನು ಹೇಳಿರ್ಬೋದು, ನೀವು ಹರ್ಟ್ ಆಗಿರ್ಬೋದು. ಈಗ ಆ ವಿಷಯಕ್ಕೆ ರಿಗ್ರೆಟ್ ಆಗ್ತಾ ಇದೆ. ನಾನು ಆ ಮಾತುಗಳನ್ನು ಯಾಕೆ ಹೇಳಿದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅಥವಾ ನಿಮಗೆ ಕ್ಲಾರಿಟಿ ಕೊಡದೇ ಇದ್ದರೆ, ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಕೊಡದೇ ಇದ್ದರೆ ಅದರ ಬಗ್ಗೆ ರಿಗ್ರೆಟ್ ಇದೆ. ನಾನು ಅವರಿಗೆ ಆನ್ಸರ್ ಕೊಡಬೇಕಾಗಿತ್ತು, ನಾನು ಅವ್ರಿಗೆ ಕ್ಲಾರಿಟಿ ಕೊಡಬೇಕಾಗಿತ್ತು ಅಂತ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಹೋಗುವ ದಾರಿಗಳನ್ನು ಇವರೇ ಸೃಷ್ಟಿ ಮಾಡಿಕೊಂಡಿದ್ರು. ನಿಮ್ಮಿಂದ ದೂರ ಆಗೋದಕ್ಕೆ ಕಾರಣಗಳನ್ನು ಇವರೇ ಸೃಷ್ಟಿ ಮಾಡಿದರು ಮತ್ತು ಎಲ್ಲ ದಾರಿಗಳನ್ನು ಇವರೇ ಮುಚ್ಚಿದ್ರು. ಹಾಗಾಗಿ ಇವರಿಗೆ ನಿಮ್ಮ ಲೈಫ್ಗೆ ಮತ್ತೆ ಮರಳಿ ಬರಬೇಕಾದ್ರೆ ಕಷ್ಟಪಡಲೇಬೇಕು, ಎಫರ್ಟ್ಸ್ ಹಾಕಲೇಬೇಕು. ಅವರಿಗೆ ಇದು ಗೊತ್ತಾಗಿದೆ. ನಿಮ್ಮ ಬಳಿ ಬರಬೇಕಾದ್ರೆ ತುಂಬ ಎಫರ್ಟ್ಸ್ ಹಾಕಬೇಕಾಗುತ್ತೆ ಅನ್ನೋದು ಇವರಿಗೆ ಈಗ ಅರಿವಾಗ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಎನರ್ಜಿ. ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು. ಥರ್ಡ್ ಪಾರ್ಟಿ ಅನ್ನೋದು ಕೇವಲ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಅಂತ ಮಾತ್ರ ತಗೊಳ್ಬಾರ್ದು. ಅದು ಫ್ಯಾಮಿಲಿ ಆಗಿರಬಹುದು, ಕೆರಿಯರ್ ಆಗಿರಬಹುದು, ಏನೋ ಒಂದು ಸಿಚುವೇಶನ್ ಆಗಿರ್ಬೋದು. ಅದರ ಕಾರಣದಿಂದ ಇವರು ನಿಮ್ಮಿಂದ ದೂರ ಕೂಡ ಹೋಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಕೊಟ್ಟಿರ್ಬೋದು. ಸೊ ಇದೆಲ್ಲವನ್ನು ಅಲ್ಲಿಗೆ ಎಂಡ್ ಮಾಡಬೇಕು ಅನ್ನೋ ರೀತಿ ಬಯಸ್ತಾ ಇದ್ದಾರೆ. ಇವರು ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಜೊತೆ ಫೈಟ್ ಮಾಡಿದರೆ, ತುಂಬ ಮಾತುಗಳನ್ನು ಹೇಳಿದರೆ, ಅದು ಕೂಡ ಯಾವುದೋ ಒಂದು ಸಿಚುವೇಶನ್ ಕಾರಣದಿಂದ ಆಗಿರ್ಬೋದು. ಬಹುಶಃ ಅದು ಇವರ ನಿಜವಾದ ನೇಚರ್ ಆಗಿರಲಿಲ್ಲ. ನಿಮಗೂ ಕೆಲವೊಮ್ಮೆ ಈ ರೀತಿ ಫೀಲ್ ಆಗಿರ್ಬೋದು, ಈ ಪರ್ಸನ್ ಹೀಗೆ ಮಾಡೋದಿಲ್ಲ, ನನ್ನ ಜೊತೆ ಹೀಗೆ ಬಿಹೇವ್ ಮಾಡೋದಿಲ್ಲ, ನನಗಿಂತ ಮಾತುಗಳನ್ನು ಇವರು ಹೇಳೋದಿಲ್ಲ. ಆದರೆ ಸಡನ್ನಾಗಿ ಆ ರೀತಿ ಅವರು ಬಿಹೇವ್ ಮಾಡಿದಾಗ ನಿಮ್ಮಿಬ್ಬರ ನಡುವೆ ಇವಾಗ ಸ್ಟ್ರಾಂಗ್ ಟ್ರಸ್ಟ್ ಇಶ್ಯೂಸ್ ಕೂಡ ಬಂದಿದೆ. ಸೊ ಯುವರ್ ಸೈಡ್ ಎನರ್ಜಿ, ನಿಮ್ಮ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ನೀವು ಇವರ ಮೇಲೆ ಟ್ರಸ್ಟ್ ಮಾಡ್ತಾ ಇಲ್ಲ. ಪ್ರೆಸೆಂಟ್ ಸಿಚುವೇಷನಲ್ಲಿ ನೀವು ಒಂದು ಡಿಸಿಷನ್ ತಗೊಂಡಂತೆ ಕಾಣ್ತಾ ಇದೆ. ಈ ಪರ್ಸನ್ ಮತ್ತೆ ಬಂದರೆ ನಾನು ಫರ್ಗಿವ್ ಮಾಡೋದಿಲ್ಲ ಅನ್ನೋ ರೀತಿ ಕೆಲವರು ಥಿಂಕ್ ಮಾಡ್ತಾ ಇದ್ದೀರಾ. ನಾನು ಅಕ್ಸೆಪ್ಟ್ ಮಾಡೋದಿಲ್ಲ ಅನ್ನೋ ರೀತಿ ಕೆಲವರು ಥಿಂಕ್ ಮಾಡ್ತಾ ಇದ್ದೀರಾ. ನಾನು ಸೆಕೆಂಡ್ ಚಾನ್ಸ್ ಕೊಡೋದಿಲ್ಲ ಅನ್ನೋ ರೀತಿ ಡಿಸಿಷನ್ ತಗೊಳ್ತಾ ಇದ್ದೀರಾ. ಯಾಕೆಂದರೆ ನಿಮ್ಮೊಳಗೂ ಕೂಡ ಕಹಿ ಅನ್ನೋದು ಇದೆ. ಮನಸ್ಸಿನಲ್ಲಿ ಆ ಹಿಂದಿನ ಘಟನೆಗಳ ಕಹಿ ಅನ್ನೋದು ತುಂಬಿಕೊಟ್ಟಿದೆ. ಒಂದು ಹರ್ಟ್ ಇದೆ, ಇವರು ಮಾಡಿದ ವಿಷಯಗಳ ಬಗ್ಗೆ ನೋವಿದೆ. ನಿಮಗೂ ಒಂದು ಸ್ವಾರಿ ಬೇಕು. ಈ ಪರ್ಸನ್ ನಿಮ್ಮ ಹತ್ರ ಅಪಾಲಜಿ ಮಾಡಬೇಕು ಅಂತ ಬಯಸ್ತಾ ಇದ್ದೀರಾ. ಇವರು ಮಾಡಿದ ಎಲ್ಲ ಬಿಹೇವಿಯರ್ಗಳಿಗೆ, ಎಲ್ಲ ವಿಷಯಗಳಿಗೆ ಒಂದು ಸ್ವಾರಿ ಕೇಳಬೇಕು ಅಂತ ಬಯಸ್ತಾ ಇದ್ದೀರಾ. ನಿಮಗೆ ಅನ್ನಿಸ್ತಾ ಇದೆ, ನಾನು ಇಷ್ಟು ಎಫರ್ಟ್ ಹಾಕಿದ್ದೀನಿ, ಕನಿಷ್ಠ ಒಂದು ಸ್ವಾರಿ ಆದರೂ ಹೇಳಬಹುದು. ನೀವು ಈ ಫೀಲಿಂಗ್ನಲ್ಲಿ ಇದ್ದೀರಾ ಅನ್ನೋ ಎನರ್ಜಿ ಇದೆ. ಈ ಪರ್ಸನ್ ಒಳಗೂ ಒಂದು ಬರ್ಡನ್ ಅನ್ನೋದಿದೆ, ಒಂದು ಪೇಯ್ನ್ ಇದೆ. ಅವರು ಮಾಡಿದ ತಪ್ಪುಗಳ ಬಗ್ಗೆ ನೋವಿದೆ. ಇವರಿಗೆ ನಿಮಗೆ ಸಾರಿ ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಇವರಿಗೂ ಅಪಾಲಜಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅವರನ್ನು ತಡೀತಾ ಇರೋದು ಏನು? ಈಗೋ ಬ್ಲಾಕ್ ಎನರ್ಜಿ. ಈ ಪರ್ಸನ್ ಅವರ ಈಗೋನಲ್ಲೇ ಕುಳಿತುಕೊಂಡಿದ್ದಾರೆ. ಅವರ ಈಗೋ ಅವರನ್ನು ತಡೀತಾ ಇದೆ. ಬೇಡ, ಅವ್ರ ಹತ್ರ ಹೋಗೋದು ಬೇಡ, ಬೇಡ ಅವ್ರ ಜೊತೆ ಮಾತಾಡಬೇಡ,
ಅವ್ರ ಮುಂದೆ ತಲೆ ಬಾಗಬೇಡ, ಅವರೇ ಬರ್ತಾರೆ, ಅವರೇ ಮಾತಾಡ್ತಾರೆ ಅಂತ ಈಗೋ ಹೇಳ್ತಾ ಇದೆ. ಈ ಪರ್ಸನ್ ತಮ್ಮ ಈಗೋನಲ್ಲೇ ಕುಳಿತುಕೊಂಡಿದ್ದಾರೆ. ಅದರ ಕಾರಣದಿಂದಲೇ ಯಾವುದೇ ಆ್ಯಕ್ಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ತುಂಬ ಈಗೋಸ್ಟಿಕ್ ಪರ್ಸನ್ ಕೂಡ ಆಗಿರ್ಬೋದು ಇವರು. ಸೊ ನಿಮ್ಮ ಬಳಿ ಬರಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಈಗೋ ಬಿಡೋದಕ್ಕೆ ಇಷ್ಟಪಡ್ತಾ ಇಲ್ಲ, ಸೆಲ್ಫ್ ರೆಸ್ಪೆಕ್ಟ್ ಬಿಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ನಾನು ವೀಕ್ ಆಗಿ ಕಾಣ್ತೀನಿ ಅಂತ ಅವರಿಗೆ ಅನ್ನಿಸ್ತಾ ಇದೆ. ಬಹುಶಃ ಅವೇರ್ನೆಸ್ ಇನ್ನೂ ಸಂಪೂರ್ಣವಾಗಿ ಬಂದಿಲ್ಲ, ರಿಯಲೈಸೇಷನ್ ಇನ್ನೂ ಸಂಪೂರ್ಣ ಆಗಿಲ್ಲ, ಅವೇಕ್ನಿಂಗ್ ಇನ್ನೂ ಉಳ್ಕೊಂಡಿದೆ. ಬಹುಶಃ ಯಾವುದೋ ಕರ್ಮ ಸೈಕಲ್ ಒಳಗೆ ಇರ್ಬೋದು. ಆದರೆ ಎನರ್ಜಿ ಪ್ರಕಾರ ಈ ಪರ್ಸನ್ ಮನಸ್ಸಿನಲ್ಲಿ ಪೀಸ್ಫುಲ್ ಅನ್ನೋದು ಇಲ್ಲ. ಇವರಿಗೆ ತುಂಬ ಯೋಚನೆಗಳಿದೆ, ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ, ನಿಮ್ಮಿಂದ ದೂರ ಹೋಗಬಾರ್ದಿತ್ತು ಅನ್ನೋ ಭಯ ಇದೆ. ಈ ಪರ್ಸನ್ ಬಿಗ್ಗೆಸ್ಟ್ ಫಿಯರ್ ಏನು ಅಂದರೆ ನೀವು ಇವರನ್ನು ಬಿಟ್ಟು ದೂರ ಹೋಗ್ತಾ ಇದ್ದೀರಾ ಅನ್ನೋದು. ಸೊ ನಿಮ್ಮನ್ನು ದೂರ ಮಾಡಿಕೊಂಡ್ರೆ ಅನ್ನೋದು ಇವ್ರಿಗೆ ತುಂಬ ಡೀಪಾಗಿ ಕಾಡ್ತಾ ಇದೆ. ಈಗೋ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಏನೂ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವೇರ್ನೆಸ್ ಬಂದಾಗ, ಈಗೋ ಡೌನ್ ಆದಾಗ ಮಾತ್ರ ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡ್ತಾರೆ ಅನ್ನೋ ಎನರ್ಜಿ ಇದೆ. ಅವರಿಗೂ ಕೂಡ ಸ್ವಲ್ಪ ಸ್ಪೇಸ್ ಬೇಕು, ಸ್ವಲ್ಪ ಟೈಮ್ ಬೇಕು. ಸೈಲೆನ್ಸ್ ಇಂಪ್ಯಾಕ್ಟ್ ಎನರ್ಜಿ. ನೀವೀಗ ಸೈಲೆಂಟ್ ಆಗಿದ್ದರೆ, ಮಾತಾಡದೇ ಇದ್ದರೆ, ಈ ಸೈಲೆನ್ಸ್ ಇವರ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡ್ತಾ ಇದೆ. ನಿಮ್ಮ ಸೈಲೆನ್ಸಿಂದ ಇವರಿಗೆ ಅವರ ತಪ್ಪುಗಳ ರಿಯಲೈಸ್ ಆಗ್ತಾ ಇದೆ. ತುಂಬ ವಿಷಯಗಳು ರಿಯಲೈಸ್ ಆಗ್ತಾ ಇದೆ. ನೀವು ಮಾತಾಡದೇ ಇರೋದು ಇವರಿಗೆ ಬಹಳಷ್ಟು ವಿಷಯಗಳನ್ನು ಅರ್ಥ ಮಾಡಿಸ್ತಾ ಇದೆ. ನೀವು ನಿಮ್ಮ ಆ್ಯಕ್ಷನ್ಸ್ ಮೂಲಕ, ನಿಮ್ಮ ಬಿಹೇವಿಯರ್ ಮೂಲಕ ಅವರು ಈ ರಿಲೇಷನ್ಶಿಪ್ಪಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋ ರೀತಿ ತೋರಿಸ್ತಾ ಇದ್ದೀರಾ. ಆ ರಿಯಲೈಸ್ ಅವ್ರಿಗೆ ಆಗ್ತಾ ಇದೆ ಈಗ. ಸೊ ನಿಮ್ಮ ಸೈಲೆನ್ಸ್ ಈ ಪರ್ಸನ್ ಮೇಲೆ ತುಂಬ ಪರಿಣಾಮ ಬೀರ್ತಾ ಇದೆ, ತುಂಬ ಜಾಸ್ತಿ ಪರಿಣಾಮ ಬೀರ್ತಾ ಇದೆ. ನೀವು ಇಗ್ನೋರ್ ಮಾಡ್ತಾ ಇರೋದು, ನಿಮ್ಮ ನೆಗ್ಲೆಕ್ಟ್, ಇದೆಲ್ಲವೂ ಈ ಪರ್ಸನ್ನ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡ್ತಾ ಇದೆ, ತುಂಬ ಪರಿಣಾಮ ಬೀರ್ತಾ ಇದೆ. ಆ ಎನರ್ಜಿ ಇದೆ. ಹಾರ್ಟ್ ಬ್ರೇಕ್, ಕನ್ಫ್ಯೂಷನ್ ಎನರ್ಜಿ. ನೀವು ಈಗ ಈ ಪರ್ಸನ್ ಜೊತೆ ಹಿಂದೆ ಎಂದಿಗೂ ವರ್ತಿಸದ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇರ್ಬೋದು. ಯು ಆರ್ ಬಿಹೇವಿಂಗ್ ವೆರಿ ಡಿಫ್ರೆಂಟ್ ವಿತ್ ದಿಸ್ ಪರ್ಸನ್. ನೀವು ಹೇಗೆ ವರ್ತನೆ ಮಾಡ್ತಾ ಇದ್ದೀರೋ ಅದು ಅವರಿಗೆ ಹಾರ್ಟ್ ಬ್ರೇಕ್ ಕೊಡ್ತಾ ಇದೆ. ಸೊ ಅವರು ತುಂಬ ಹರ್ಟ್ ಆಗ್ತಾ ಇದ್ದಾರೆ. ಈ ಪರ್ಸನ್ಗೆ ಅನ್ನಿಸ್ತಾ ಇದೆ ಇದು ನಿಮ್ಮ ಟ್ರೂ ನೇಚರ್ ಅಲ್ಲ. ಬಹುಶಃ ನೀವು ಈ ಹಿಂದೆ ಈ ರೀತಿ ಯಾವಾಗಲೂ ಬಿಹೇವ್ ಮಾಡಿರಲಿಲ್ಲ. ನಿಮ್ಮ ಈ ರೂಪವನ್ನು ಇವರಿಗೆ ಹಿಂದೆ ಯಾವತ್ತೂ ನೀವು ತೋರಿಸಿರಲಿಲ್ಲ. ಈಗ ನೀವು ತೋರಿಸ್ತಾ ಇರುವ ಬಿಹೇವಿಯರ್ ಇವರಿಗೆ ಹೊಸದಾಗಿದೆ. ನೀವು ಯಾವಾಗಲೂ ಇವರನ್ನು ತುಂಬ ಲೈಕ್ ಮಾಡ್ತಾ ಇರೋ ರೀತಿ, ಲವ್ ಮಾಡ್ತಾ ಇರೋ ರೀತಿ ಯಾವಾಗಲೂ ಬಿಹೇವ್ ಮಾಡ್ತಾ ಇದ್ರಿ. ಆದರೆ ಈಗ ಅವರು ಕನ್ಫ್ಯೂಸ್ಡ್ ಆಗಿದ್ದಾರೆ. ಹಿಂದೆ ಅವ್ರು ಹೇಳ್ತಾ ಇದ್ದ ಲವ್ ನಿಜಾನ ಅಥವಾ ಈಗ ಅವರು ತೋರಿಸ್ತಾ ಇರುವ ಬಿಹೇವಿಯರ್ ನಿಜಾನ ಅಂತ ಕನ್ಫ್ಯೂಸ್ಡ್ ಆಗಿದ್ದಾರೆ ನಿಮ್ಮ ಬಗ್ಗೆ. ಈಗ ನೀವು ಇವರನ್ನು ಇಗ್ನೋರ್ ಮಾಡ್ತಾ ಇದ್ದರೆ, ನೆಗ್ಲೆಕ್ಟ್ ಮಾಡ್ತಾ ಇದ್ದರೆ ಇವರಿಗೆ ನೀವು ಹ್ಯಾಪಿ ಆಗಿರೋ ರೀತಿ ಕಾಣ್ತಾ ಇದ್ದೀರಾ, ತುಂಬ ಪೀಸ್ಫುಲ್ ಆಗಿರೋ ರೀತಿ ಕಾಣ್ತಾ ಇದ್ದೀರಾ. ಇವ್ರಿಗೆ ಅನ್ನಿಸ್ತಾ ಇದೆ ನಾನು ಒಳಗಿನಿಂದ ಇಷ್ಟು ಪೇಯ್ನಲ್ಲಿದ್ದೀನಿ. ಯಾಕೆಂದರೆ ಈ ಪರ್ಸನ್ ತುಂಬ ಫ್ರಸ್ಟ್ರೇಟೆಡ್ ಆಗಿದ್ದಾರೆ, ಇರಿಟೇಟೆಡ್ ಆಗಿದ್ದಾರೆ. ಆದರೆ ನೀವು ಅವರಿಗೆ ತುಂಬ ಹ್ಯಾಪಿಯಾಗಿ ಕಾಣ್ತಾ ಇದ್ದೀರಾ, ತುಂಬ ಪೀಸ್ಫುಲ್ಲಾಗಿ ಕಾಣ್ತಾ ಇದ್ದೀರಾ. ಇದೇ ಕೂಡ ಅವರ ಪೇಯ್ನ್ಗೆ ಒಂದು ಕಾರಣ ಆಗಿದೆ. ಇವರು ನಿಮ್ಮನ್ನು ಹ್ಯಾಪಿ ನೋಡಬಾರ್ದು ಅಂತ ಬಯಸೋದಿಲ್ಲ, ಇವರು ನಿಮ್ಮನ್ನು ಹ್ಯಾಪಿ ನೋಡೋದಕ್ಕೆ ಬಯಸ್ತಾರೆ. ಆದರೆ ಅವರ ಜೊತೆ ನೀವು ಹ್ಯಾಪಿ ಆಗಿರಬೇಕು ಅನ್ನೋ ರೀತಿ ಬಯಸ್ತಾ ಇದ್ದಾರೆ. ನೀವು ಹ್ಯಾಪಿ ಆಗಿದ್ದೀರಿ, ಆದರೆ ಇವರ ಜೊತೆ ಅಲ್ಲ. ಅವರಿಲ್ಲದೆ ನೀವು ಹ್ಯಾಪಿ ಆಗಿದ್ದೀರಾ, ಖುಷಿಯಾಗಿದ್ದೀರಾ. ಅದೇ ವಿಷಯ ಇವರನ್ನು ಹರ್ಟ್ ಮಾಡ್ತಾ ಇದೆ, ಅವರ ಎಮೋಷನ್ಸನ್ನು ಟ್ರಿಗರ್ ಮಾಡ್ತಾ ಇದೆ. ಹಾಗಾಗಿ ಈ ಪರ್ಸನ್ ಇವತ್ತಿನ ಎನರ್ಜಿ ಪ್ರಕಾರ ಹಾರ್ಟ್ ಬ್ರೇಕ್ ಎನರ್ಜಿಯಲ್ಲಿದ್ದಾರೆ. ಅವ್ರಿಗೆ ಅನ್ನಿಸ್ತಾ ಇದೆ ನಿಮ್ಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಮಾತಾಡಬೇಕು. ಫಿಯರ್ ಆಫ್ ರಿಜೆಕ್ಷನ್ ಎನರ್ಜಿ. ಈ ಪರ್ಸನ್ ಸಂಪೂರ್ಣ ಅವೇರ್ನೆಸ್ನಲ್ಲಿದ್ದಾರೆ. ನಾನು ಕಾಲ್ ಮಾಡಬಹುದು, ನಾನು ಮೆಸೇಜ್ ಮಾಡಬಹುದು ಅನ್ನೋ ಅವೇರ್ನೆಸ್ ಇದೆ. ಆದರೆ ಇವರೊಳಗೆ ಫಿಯರ್ ಕೂಡ ಇದೆ, ತುಂಬ ಫಿಯರ್ ಇದೆ. ನಾನು ಕಾಲ್ ಮಾಡಿದ್ರೆ, ನಾನು ಮೆಸೇಜ್ ಮಾಡಿದ್ರೆ, ಅವ್ರು ಏನಾದರೂ ಹೇಳಿದ್ರೆ, ನನ್ನ ಈಗೋ ಹರ್ಟ್ ಆದರೆ, ಥಿಂಗ್ಸ್ ಇನ್ನೂ ವರ್ಸ್ ಆದರೆ ಆಮೇಲೆ ಥಿಂಗ್ಸನ್ನು ಹೇಗೆ ಫಿಕ್ಸ್ ಮಾಡೋದು ಅನ್ನೋ ಫಿಯರ್ ಇದೆ. ಹಾಗಾಗಿ ನಿಮ್ಮನ್ನು ಅಪ್ರೋಚ್ ಮಾಡುವ ಬದಲು ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ತುಂಬ ಕೇರ್ಫುಲಿ ಅಪ್ರೋಚ್ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ. ಯಾವುದೇ ಕ್ವಿಕ್ ಆ್ಯಕ್ಷನ್ ತಗೊಳ್ಳೋದಕ್ಕೆ ಬಯಸ್ತಾ ಇಲ್ಲ. ತುಂಬ ಯೋಚಿಸಿ, ತುಂಬ ಅರ್ಥ ಮಾಡಿಕೊಂಡು, ತುಂಬ ಪ್ಲ್ಯಾನಿಂಗ್ ಮಾಡಿ ಆ್ಯಕ್ಷನ್ ತಗೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ಇದು ಅವರ ಎನರ್ಜಿಯಲ್ಲಿದೆ. ಮಿಸ್ಸಿಂಗ್ ಯು ಆಲ್ ಡೇ ಎನರ್ಜಿ. ಇವತ್ತು ನಿಮ್ಮ ಪಾರ್ಟ್ನರ್ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂದರೆ ಈ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ತಾರೆ, ಡಿಸಪಾಯಿಂಟೆಡ್ ಆಗಿರ್ತಾರೆ. ನೀವು ಸೇಮ್ ವರ್ಕ್ ಪ್ಲೇಸ್ನಲ್ಲಿ ಇದ್ದರೆ ಮತ್ತು ಇವರನ್ನು ಅಬ್ಸರ್ವ್ ಮಾಡಬಹುದಾದರೆ ಅಥವಾ ಒಂದೇ ಸ್ಥಳದಲ್ಲಿ ಒಂದೇ ಪ್ಲೇಸ್ನಲ್ಲಿ ಇರುವ ವ್ಯಕ್ತಿಗಳಾದರೆ ಇವರ ಮೂಡ್ ಸ್ವಲ್ಪ ಅಪ್ಸೆಟ್ ಆಗಿರೋ ರೀತಿ ನಿಮಗೂ ಕೂಡ ಗೊತ್ತಾಗಬಹುದು, ಮೂಡ್ ಆಫ್ ಆಗಿರುವ ರೀತಿ ಕಾಣ್ಬೋದು. ಈ ವಿಷಯ ನಿಮಗೂ ಕೂಡ ಅರಿವಿಗೆ ಬರ್ಬೋದು. ಮತ್ತು ಇವರ ಮೂಡ್ ಇವತ್ತು ಕೆಟ್ಟಿರುವ ರೀತಿ ಕಾಣಿಸಿದ್ರೆ ಅದರ ಒಂದು ದೊಡ್ಡ ಕಾರಣ ನೀವು ಕೂಡ ಆಗಿರ್ಬೋದು. ಯಾಕೆಂದರೆ ಇವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಈ ಸಿಚುವೇಶನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಬ್ಲಾಕ್ಡ್ ಇಂಟೆನ್ಷನ್ಸ್ ಎನರ್ಜಿ. ಇವರ ಇಂಟೆನ್ಷನ್ಸ್
ಇನ್ನೂ ಬ್ಲಾಕ್ಡ್ ಆಗಿದೆ. ಈ ಪರ್ಸನ್ ಅವರ ಮನಸ್ಸಿನೊಳಗೆ ನಿಜವಾಗ್ಲೂ ಏನು ಬಯಸ್ತಾರೆ ಅಂದರೆ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಯೂನಿವರ್ಸ್ ಅವರಿಗೆ ಸೈನ್ ಕೊಡ್ತಾ ಇದ್ರು ಕೂಡ ಅವರು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಹೇಗೆ ಅಂದರೆ ರಿಪೀಟೆಡ್ ಸೈನ್ಸ್ ಕಾಣ್ಬೋದು, ರಿಪೀಟೆಡ್ ನಂಬರ್ಸ್ ಕಾಣೋದು, ಅಥವಾ ನಿಮ್ಮ ನೆನಪು ಸಡನ್ನಾಗಿ ಬರೋದು. ಸೊ ಯೂನಿವರ್ಸ್ ಇವರೊಂದಿಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೋದು, ಆದರೆ ಈ ಪರ್ಸನ್ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ರಿಲೇಷನ್ಶಿಪ್ನ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ಹಿಂದೆಟ್ಟು ಹಾಕ್ತಾ ಇದ್ದಾರೆ ಅಥವಾ ಸ್ಟಕ್ ಆಗಿದ್ದಾರೆ. ಥಿಂಗ್ಸನ್ನು ಫಿಕ್ಸ್ ಮಾಡೋ ಹತ್ರ ಇನ್ನೂ ಕೂಡ ಅವರು ಸರಿಯಾದ ಹೆಜ್ಜೆ ಇಡ್ತಾ ಇಲ್ಲ. ಆದರೆ ಇಂಟೆನ್ಷನ್ಸ್ ಬ್ಲಾಕ್ಡ್ ಆಗಿರೋದ್ರಿಂದ ಈ ಪರ್ಸನ್ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಇದೇ ಇಲ್ಲಿ ದೊಡ್ಡ ಪ್ರಾಬ್ಲಮ್. ನಿಮಗೂ ಕೂಡ ಯಾವ ರೀತಿಯ ಗೈಡೆನ್ಸ್ ಇದೆ ಅಂತ ನೋಡೋದಾದರೆ, ನಿಮ್ಮಲ್ಲಿ ಕೆಲವರಿಗೆ ರಿಪೀಟೆಡ್ ಸೈನ್ಸ್ ಕಾಣ್ತಾ ಇರ್ಬೋದು, ರಿಪೀಟೆಡ್ ಮೆಸೇಜಸ್, ರಿಪೀಟೆಡ್ ಇಂಡಿಕೇಶನ್ಸ್ ಅಂಥದ್ದೇನಾದರೂ ಆಗ್ತಾ ಇದ್ದರೆ ಅದು ನಿಮಗೂ ಕೂಡ ಒಂದು ಸೈನ್. ಥಿಂಗ್ಸ್ ಬೆಟರ್ ಆಗುವ ಸಾಧ್ಯತೆ, ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸ್ಲೋ ಮೂಮೆಂಟ್ ಎನರ್ಜಿ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ, ಸದ್ಯದ ಪರಿಸ್ಥಿತಿಯಲ್ಲಿ ಥಿಂಗ್ಸ್ ಇನ್ನೂ ಸ್ಟಕ್ ಆಗಿದೆ, ಇನ್ನೂ ಮೂವ್ ಆಗ್ತಾ ಇಲ್ಲ. ಈ ಕನೆಕ್ಷನ್ನಲ್ಲಿ ಮೂಮೆಂಟ್ ಅನ್ನೋದಿಲ್ಲ. ನಿಮ್ಮ ಪಾರ್ಟ್ನರ್ ಕಡೆಯಿಂದ ಯಾವುದೇ ಆ್ಯಕ್ಷನ್ ಇನ್ನೂ ಕಾಣ್ತಾ ಇಲ್ಲ. ಈ ಪರ್ಸನ್ ಆ್ಯಕ್ಷನ್ ತಗೊಂಡ್ರೆ ತುಂಬ ಯೋಚನೆ ಮಾಡಿ ತಗೊಳ್ತಾರೆ ಅನ್ನೋ ಎನರ್ಜಿಯಲ್ಲಿದೆ. ಯಾಕೆಂದರೆ ಇವರಿಗೆ ಅನ್ನಿಸ್ತಾ ಇದೆ ಹಿಂದೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗಳು, ಆನ್ ಆ್ಯಂಡ್ ಆಫ್ ಸಿಚುವೇಶನ್ ತುಂಬ ನಡೆದಿದೆ. ತುಂಬ ಅರ್ಜೆಂಟಲ್ಲಿ ಆ್ಯಕ್ಷನ್ ತಗೊಂಡಿರೋದ್ರಿಂದ ಆ ರೀತಿ ಆಗಿದೆ. ಈಗ ಹಾಗೆ ಮಾಡಬಾರ್ದು. ಈಗ ಯಾವುದೇ ಆ್ಯಕ್ಷನ್ ತಗೊಳ್ಳುವ ಮೊದಲು ತುಂಬ ಯೋಚನೆ ಮಾಡಬೇಕು, ತುಂಬ ಅರ್ಥ ಮಾಡ್ಕೊಳ್ಬೇಕು, ಅದಾದ ನಂತರ ಮಾತ್ರ ಆ್ಯಕ್ಷನ್ ತಗೊಳ್ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಈಗ ರಿಲೇಷನ್ಶಿಪ್ನ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ರೆಡಿ ಆಗಿದ್ದಾರೆ ಅನ್ನೋ ಎನರ್ಜಿ ಇದೆ. ಸೊ ಈ ರಿಲೇಷನ್ಶಿಪ್ಪನ್ನು ಫಿಕ್ಸ್ ಮಾಡಬೇಕು ಅನ್ನೋ ಡಿಸಿಷನ್ ತಗೊಂಡಿದ್ದಾರೆ. ನಿಮ್ಮ ಹತ್ರ ಬರಬೇಕು ಅನ್ನೋ ಡಿಸಿಷನ್ ತಗೊಂಡಿದ್ದಾರೆ. ಥಿಂಗ್ಸನ್ನು ಬೆಟರ್ ಮಾಡಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಯೋಚನೆ ಮನಸ್ಸಿನಲ್ಲಿ ಈಗಾಗಲೇ ಬರ್ತಾ ಇದೆ, ಆ ಎನರ್ಜಿ ಇದೆ. ಈಗ ಉಳಿದಿರೋದು ಈ ಡಿಸಿಷನನ್ನು ಎಕ್ಸಿಕ್ಯೂಟ್ ಮಾಡೋದಷ್ಟೇ. ಹಾಗಾಗಿ ಬಹಳ ಬೇಗ ಇವರ ಕಡೆಯಿಂದ ಮೂಮೆಂಟ್ ಅನ್ನೋದು ಕಾಣ್ಬೋದು, ಬಹಳ ಬೇಗ ಆ್ಯಕ್ಷನ್ ಅನ್ನೋದು ಕಾಣ್ಬೋದು. ಜಲಸಿ, ಟ್ರಿಗರ್, ಸೋಷಿಯಲ್ ಮೀಡಿಯಾ ಎನರ್ಜಿ. ಈ ಪರ್ಸನ್ ಸೋಷಿಯಲ್ ಮೀಡಿಯಾದಲ್ಲಿ ಬೇಕು ಅಂತಲೇ ಕೆಲವು ಪೋಸ್ಟ್, ಸ್ಟೇಟಸ್ ಆಗ್ತಾ ಇರ್ಬೋದು, ಅಥವಾ ನಿಮಗೆ ಕಾಣುವ ರೀತಿ ಕೆಲವು ವಿಷಯಗಳನ್ನು ಶೇರ್ ಮಾಡ್ತಾ ಇರ್ಬೋದು. ಕೇವಲ ನಿಮಗೆ ತೋರಿಸೋದಕ್ಕೆ, ನಾನು ಹ್ಯಾಪಿ ಆಗಿದ್ದೀನಿ, ನಾನು ಫೈನ್ ಇದ್ದೀನಿ ಅಂತ ತೋರಿಸ್ಕೊಡೋದಕ್ಕೆ. ಇವತ್ತು ಇವರು ನಿಮ್ಮನ್ನು ಜಲಸಿ ಫೀಲ್ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ಬೋದು, ನಿಮ್ಮ ರಿಯಾಕ್ಷನ್ ನೋಡೋದಕ್ಕೆ ಪ್ರಯತ್ನ ಮಾಡ್ಬೋದು, ನಿಮ್ಮ ಎಮೋಷನ್ಸ್ ಟ್ರಿಗರ್ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದು. ಆದರೆ ನೀವು ನಿಮ್ಮ ಎಮೋಷನ್ಸನ್ನು ಟ್ರಿಗರ್ ಆಗೋದಕ್ಕೆ ಬಿಡಬಾರ್ದು. ನಿಮಗೆ ಒಳಗಿನಿಂದ ಇಂಪ್ಯಾಕ್ಟ್ ಆಗಿದ್ರೂ ಕೂಡ ಹೊರಗಡೆ ತೋರಿಸ್ಬಾರ್ದು. ಯಾಕೆಂದರೆ ನೀವು ರಿಯಾಕ್ಷನ್ ಕೊಟ್ಟರೆ ಈ ಪರ್ಸನ್ ಅದನ್ನು ಇನ್ನಷ್ಟು ಅದೇ ರೀತಿ ಮಾಡಬಹುದು. ಆದರೆ ನೀವು ನನಗೆ ಯಾವುದೇ ಡಿಫ್ರೆನ್ಸ್ ಆಗ್ತಾ ಇಲ್ಲ ಅನ್ನೋ ರೀತಿ ಶೋ ಮಾಡಿದ್ರೆ ಈ ಪರ್ಸನ್ ತಾವೇ ಹೆದರ್ಕೊಳ್ತಾರೆ, ಫಿಯರ್ ಆಗ್ತಾರೆ. ಈಗ ಇವರಿಗೆ ನನ್ನಿಂದ ಡಿಫ್ರೆನ್ಸ್ ಆಗೋದೇ ಇಲ್ವಾ ಅನ್ನೋ ರೀತಿ ಯೋಚನೆ ಮಾಡ್ತಾರೆ. ಹಾಗಾಗಿ ಯಾವುದೇ ಜಲಸಿ ಅನ್ನೋದನ್ನು ನೀವು ತೋರಿಸೋದು ಬೇಡ. ಯಾವುದೇ ಎಮೋಷ್ನಲ್ ಟ್ರಿಗರ್, ಯಾವುದೇ ಅವರು ಶೋ ಮಾಡ್ತಾ ಇರುವಂತಹ ಯಾವುದೇ ಒಂದು ಪೋಸ್ಟ್, ಯಾವುದಕ್ಕೆ ಆದರೂ ಇವುಗಳಿಗೆ ರಿಯಾಕ್ಷನ್ ಕೊಡಬೇಡಿ. ಸೆಲ್ಫ್ ಕಂಟ್ರೋಲ್ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಎಮೋಷನ್ಸ್ ಮೇಲೆ ಕಂಟ್ರೋಲ್ ಇಟ್ಕೊಳ್ಳಿ. ಟ್ರುತ್ ರಿವೀಲ್ ಎನರ್ಜಿ. ಈ ಪರ್ಸನ್ ಲೈಫ್ನಲ್ಲಿ ತುಂಬ ಬೇಗ ಒಂದು ದೊಡ್ಡ ಸತ್ಯ ಅನ್ನೋದು ರಿವೀಲ್ ಆಗುವ ಸಾಧ್ಯತೆ ಇದೆ. ನಿಮ್ಮ ಲವ್ ಎಷ್ಟು ಪ್ಯೂರ್ ಆಗಿತ್ತು ಅನ್ನೋದು ಗೊತ್ತಾಗುವ ಹಾಗೆ ಯಾವುದಾದ್ರೂ ಒಂದು ಸಿಚುವೇಶನ್ ಅನ್ನೋದು ಕ್ರಿಯೇಟ್ ಆಗ್ಬೋದು. ಈ ಪರ್ಸನ್ಗೆ ಈಗಾಗಲೇ ಒಂದು ಫೀಲಿಂಗ್ ಇದೆ, ಇವರಂತಹ ಪರ್ಸನ್ ನನ್ನ ಲೈಫ್ನಲ್ಲಿ ಮತ್ತೆ ಸಿಗೋದಿಲ್ಲ ಅಂತ. ಎಷ್ಟೇ ಹುಡುಕಿದ್ರೂ ನಿಮ್ಮಂತಹ ಪರ್ಸನ್ ಸಿಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ನೀವು ಯೂನಿಕ್, ನೀವು ಸ್ಪೆಷಲ್, ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಪ್ರೆಸೆನ್ಸ್ ಇದೆಲ್ಲವೂ ಅವರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ. ನಿಮ್ಮ ಲುಕ್ಸ್ ಕೂಡ ಇವರಿಗೆ ತುಂಬ ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾ ಇದೆ. ಅದೇ ಟೈಮ್ನಲ್ಲಿ ನಿಮ್ಮ ಪರ್ಸ್ನಾಲಿಟಿ ಇವರಿಗೆ ಇನ್ಸೆಕ್ಯೂರ್ ಫೀಲ್ ಕೂಡ ಮಾಡಿಸ್ತಾ ಇರ್ಬೋದು. ನೀವು ಇವರ ಸ್ಟ್ಯಾಂಡರ್ಡ್ಗಿಂತ ತುಂಬ ಮೇಲೆ ಇದ್ದೀರಾ ಅನ್ನೋ ಫೀಲಿಂಗ್ ಕೂಡ ಬರ್ತಾ ಇರ್ಬೋದು. ಅದರ ಕಾರಣದಿಂದ ಕೆಲವೊಮ್ಮೆ ಇನ್ಸೆಕ್ಯೂರಿಟಿ ಕೂಡ ಬರ್ತಾ ಇದೆ. ಸೆಲೆಬ್ರೇಷನ್, ಮಿಸ್ಸಿಂಗ್ ಯು ಎನರ್ಜಿ. ಈ ಪರ್ಸನ್ ನಿಮ್ಮನ್ನು ಫ್ರೆಂಡ್ಸ್ ಜೊತೆ ಅಥವಾ ಹೊರಗಡೆ ಫ್ಯಾಮಿಲಿ ಜೊತೆ ತುಂಬ ನೀವು ಹ್ಯಾಪಿಯಾಗಿರೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದು ಸಲ ಡಿಸಪಾಯಿಂಟ್ಮೆಂಟ್ ಫೀಲ್ ಆಗ್ತಾ ಇದ್ದಾರೆ. ಯಾಕೆಂದರೆ ನೀವು ಹ್ಯಾಪಿಯಾಗಿದ್ದೀರಾ, ಇವರಿಲ್ಲದೆ ಇವರಿಂದ ದೂರ ಆಗಿ ಹ್ಯಾಪಿಯಾಗಿದ್ದೀರಾ, ಅದೇ ಅವರಿಗೆ ಹರ್ಟ್ ಮಾಡ್ತಾ ಇದೆ. ಆದರೆ ಇವರು ಒಪ್ಕೊಳ್ತಾರೆ, ನಿಮ್ಮ ಜೊತೆ ತಪ್ಪು ಮಾಡಿದರೆ, ನಿಮ್ಮ ಜೊತೆ ಹರ್ಟ್ ಮಾಡಿದ್ದಾರೆ, ಅದರಿಂದ ನಿಮ್ಮ ಹ್ಯಾಪಿನೆಸ್ಗೆ ನಿಮಗೆ ಹಕ್ಕಿದೆ. ಆದರೂ ಅವರ ಹಾರ್ಟ್ಗೆ ನೋವಾಗ್ತಾ ಇದೆ. ಫಿಸಿಕಲ್ ಅಟ್ರ್ಯಾಕ್ಷನ್ ಎನರ್ಜಿ. ನಿಮ್ಮ ಕಡೆ ಫಿಸಿಕಲ್ ಅಟ್ರ್ಯಾಕ್ಷನ್ ತುಂಬ ಸ್ಟ್ರಾಂಗ್ ಆಗಿದೆ. ನಿಮ್ಮ ಲುಕ್ಸ್ ಬಗ್ಗೆ, ನಿಮ್ಮ ಪ್ರೆಸೆನ್ಸ್ ಬಗ್ಗೆ ತುಂಬ ಸ್ಟ್ರಾಂಗ್ ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ. ಇವತ್ತು ಕೆಲವು ನೆಗೆಟಿವ್ ಥಾಟ್ಸ್ ರಿಲೀಸ್ ಆಗುವ ಸಾಧ್ಯತೆ ಇದೆ. ನಿಮ್ಮ ಬಗ್ಗೆ ಇದ್ದ ಕೆಲವು ಕಂಪ್ಲೇಂಟ್ಸ್ ರಿಲೀಸ್ ಆಗಬಹುದು. ಕೆಲವು ನೆಗೆಟಿವ್
ಮನಸ್ಸಿನಿಂದ ದೂರ ಆಗಬಹುದು. ಕಮ್ಯುನಿಕೇಷನ್ ಮೀಟಿಂಗ್ ಎನರ್ಜಿ. ಒಂದು ರಿಯಲ್ ಕಮ್ಯುನಿಕೇಷನ್ ಮಾಡೋದಕ್ಕೆ ಡಿಸಿಷನ್ ತಗೊಳ್ಬೋದು. ನಿಮ್ಮ ಜೊತೆ ಓಪನ್ ಆಗಿ ಮಾತಾಡಬೇಕು ಅಂತ ನಿರ್ಧಾರ ಮಾಡಬಹುದು. ಒಂದು ಬಿಗ್ ಡಿಸಿಷನ್ ತಗೊಳ್ಬೋದು. ಅದನ್ನು ಇಂಪ್ಲಿಮೆಂಟ್ ಕೂಡ ಮಾಡ್ಬೋದು. ಬಹುಶಃ ಸಡನ್ನಾಗಿ ಕಾಲ್ ಅಥವಾ ಮೆಸೇಜ್ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಚಾಯ್ಸ್ ಕಮಿಟ್ಮೆಂಟ್ ಎನರ್ಜಿ. ಸೊ ಈ ಪರ್ಸನ್ ನಿಮ್ಮನ್ನು ಚೂಸ್ ಮಾಡ್ತಾ ಇದ್ದಾರೆ, ಡಿಸಿಷನ್ ತಗೊಳ್ತಾ ಇದ್ದಾರೆ. ಮೊದಲು ಸೋಷಲ್ ಇಮೇಜ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಜನರು ಏನು ಹೇಳ್ತಾರೆ, ಫ್ಯಾಮಿಲಿ ಏನು ಹೇಳುತ್ತೆ, ನನ್ನ ರೆಪ್ಯುಟೇಷನ್ಗೆ ಏನಾಗುತ್ತೆ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಆ ವಿಷಯಗಳನ್ನು ಸೈಡ್ಗೆ ಇಡೋದಕ್ಕೆ ಬಯಸ್ತಾ ಇದ್ದಾರೆ. ನಿಮ್ಮ ಬಗ್ಗೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ, ಮುಂದಿನ ದಿನಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಬಯಸ್ತಾರೆ. ಹಿಂದೆ ಏನಾದರೂ ಸಿಚುವೇಶನ್ ಇದ್ದರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದರೆ ಆ ಸಿಚುವೇಶನ್ನಿಂದ ಹೊರಗಡೆ ಬರೋದಕ್ಕೆ ಬಯಸ್ತಾ ಇದ್ದಾರೆ. ಈಗ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು, ರೆಡಿಯಾಗಿದ್ದಾರೆ. ಈ ರಿಲೇಷನ್ಶಿಪ್ನ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ರಿಯಾಲಿಟಿ ಇವರ ಮುಂದೆ ಬರ್ತಾ ಇದೆ. ಕೆಲವು ಸತ್ಯ ಇವರಿಗೆ ಗೊತ್ತಾಗ್ತಾ ಇದೆ. ಸೊ ಕನ್ಫ್ಯೂಷನ್ ಅಬೌಟ್ ಯುವರ್ ಫೀಲಿಂಗ್ ಎನರ್ಜಿ. ಈ ಪರ್ಸನ್ ನಿಮ್ಮ ಮೈಂಡ್ನಲ್ಲಿ ಏನು ನಡೀತಾ ಇದೆ ಅನ್ನೋದರ ಬಗ್ಗೆ ಕನ್ಫ್ಯೂಸ್ಡ್ ಆಗಿದ್ದಾರೆ. ನೀವು ಇನ್ನೂ ಲವ್ ಮಾಡ್ತಾ ಇದ್ದೀರಾ, ನೀವು ಇನ್ನೂ ಕೇರ್ ಮಾಡ್ತೀರಾ ಅಂತ ತಿಳ್ಕೊಳ್ಳೋದಕ್ಕೆ ಕ್ಯೂರಿಯಸ್ ಆಗಿದ್ದಾರೆ. ಇನ್ನೊಂದು ಚಾನ್ಸ್ ಸಿಕ್ಕಿದರೆ ನೀವು ಹಿಂದಿನಷ್ಟು ಲವ್ ಮಾಡ್ತೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಇಂಥ ಕ್ವಶನ್ಸ್ ಅವರ ಮೈಂಡ್ನಲ್ಲಿ ಬರ್ತಾ ಇದೆ. ಇವರು ರೈಟ್ ಟೈಮ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಮೆಂಟಲಿ ತುಂಬ ಟಯರ್ಡ್ ಆಗಿದ್ದಾರೆ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಕನ್ಫ್ಯೂಷನ್ ಇದೆ. ಅಪಾಲಜಿ ಎನರ್ಜಿ. ಈ ಪರ್ಸನ್ ನಿಮಗೆ ಸಾರಿ ಹೇಳೋದಕ್ಕೆ ಬಯಸ್ತಾರೆ. ಮೈಂಡ್ ಗೇಮ್ಸ್ ಆಡಿದರೆ, ಮ್ಯಾನಿಪ್ಯುಲೇಷನ್ ಮಾಡಿದರೆ ಅದರ ಬಗ್ಗೆ ಗಿಲ್ಟ್ ಇದೆ. ಅನೇಬಲ್ ಟು ರೀಪ್ಲೇಸ್ ಯು ಎನರ್ಜಿ. ಸಪ್ರೇಷನ್ ಆದ ಮೇಲೆ ಬಹುಶಃ ಬೇರೆ ಯಾರೊಂದಿಗಾದರೂ ಮಾತಾಡಿರ್ಬೋದು, ಕಮ್ಯುನಿಕೇಷನ್ ಮಾಡಿರ್ಬೋದು, ಬೇರೆ ಜನರ ಜೊತೆ ಮಿಂಗಲ್ ಆಗಿರಬಹುದು, ಅಂದರೆ ಫ್ರೆಂಡ್ಸ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿರ್ಬೋದು. ಬಟ್ ಯಾರಿಗೂ ನಿಮ್ಮ ಸ್ಥಾನವನ್ನು ಕೊಡೋದಕ್ಕೆ ಇವ್ರಿಗೆ ಸಾಧ್ಯ ಆಗಿಲ್ಲ. ನಿಮ್ಮನ್ನು ರೀಪ್ಲೇಸ್ ಮಾಡೋದಕ್ಕೆ ಇವ್ರಿಗೆ ಸಾಧ್ಯ ಆಗಿಲ್ಲ. ಮೂವ್ ಆನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರನ್ನು ಡಿಸ್ಟ್ರ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಅದು ಸಾಧ್ಯ ಆಗಿಲ್ಲ. ನ್ಯೂ ಚಾಪ್ಟರ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಒಂದು ನ್ಯೂ ಚಾಪ್ಟರ್ ಶುರುವಾಗುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಆದರೆ ಅದಕ್ಕೂ ಮೊದಲು ಕಂಪ್ಲೇಂಟ್ಸ್, ಪೇಯ್ನ್ಸ್, ಅನ್ವಾಂಟೆಡ್ ಬ್ಯಾಗೇಜ್ ಇದೆಲ್ಲವನ್ನು ರಿಲೀಸ್ ಮಾಡಬೇಕು. ಫರ್ಗಿವ್ನೆಸ್ ಪ್ರಾಕ್ಟೀಸ್ ಮಾಡಬೇಕು. ಅದರಿಂದ ಲೆಟ್ ಗೋ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡ್ ಕಾಂಟ್ಯಾಕ್ಟ್ ಎನರ್ಜಿ. ಒಂದು ಅನ್ಎಕ್ಸ್ಪೆಕ್ಟೆಡ್ ಔಟ್ಕಮ್ ಬರಬಹುದು. ನೀವು ಎಕ್ಸ್ಪೆಕ್ಟ್ ಮಾಡದ ಸಮಯದಲ್ಲಿ ಕಾಲ್ ಬರಬಹುದು, ಮೆಸೇಜ್ ಬರಬಹುದು. ನೀವು ಶಾಕ್ ಆಗಬಹುದು. ನಿಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರುವಾಗಲೇ ಈ ಪರ್ಸನ್ ಕಾಂಟ್ಯಾಕ್ಟ್ ಮಾಡಬಹುದು. ಅದು ನಿಮಗೆ ಸರ್ಪ್ರೈಸಿಂಗ್ ಮೂಮೆಂಟ್ ಕೂಡ ಆಗಿರ್ಬೋದು. ಆದರೆ ನೀವು ಬೌಂಡ್ರೀಸ್ ಮೇಂಟೈನ್ ಮಾಡಬೇಕು. ಈಸಿಯಾಗಿ ಅವೈಲಬಲ್ ಆಗಬಾರ್ದು. ಯಾಕೆಂದರೆ ಈಸಿ ಅವೈಲಬಿಲಿಟಿ ಕೆಲವೊಮ್ಮೆ ಟೇಕನ್ ಫಾರ್ ಗ್ರಾಂಟೆಡ್ ಆಗುವಂತೆ ಮಾಡಬಹುದು. ಆದರೆ ಹೆಲ್ತಿ ಬೌಂಡ್ರೀಸ್ ನಿಮ್ಮ ವ್ಯಾಲ್ಯೂ ಹೆಚ್ಚು ಮಾಡುತ್ತೆ. ಡಿವೈನ್ ಟೈಮಿಂಗ್ ಆ್ಯಂಡ್ ಆ್ಯಕ್ಷನ್ ಎನರ್ಜಿ. ಈ ಪರ್ಸನ್ ನಿಮ್ಮ ಕಡೆಗೆ ಬರೋದಕ್ಕೆ ಬಯಸ್ತಾರೆ. ನಿಮ್ಮಷ್ಟೇ ವೇಗವಾಗಿ, ನಿಮ್ಮಷ್ಟೇ ಮನಸ್ಸಿನಲ್ಲಿರುವ ಅತಿಯಾದ ಪ್ರೀತಿಯಿಂದ ಈ ಕನೆಕ್ಷನನ್ನು ಫಿಕ್ಸ್ ಮಾಡೋದಕ್ಕೆ ಬಯಸ್ತಾರೆ. ಟೈಮ್ ಬಂದಿದೆ ಅನ್ನೋ ರೀತಿ ಫೀಲ್ ಮಾಡ್ತಿದ್ದಾರೆ. ಈಗಾಗಲೇ ತುಂಬ ಲೇಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇನ್ನೂ ಡಿಲೇ ಮಾಡಬಾರ್ದು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅವರ ನೆಕ್ಸ್ಟ್ ಆ್ಯಕ್ಷನನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಜಾರಿಗೆ ತರೋದಕ್ಕೆ, ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋ ಎನರ್ಜಿ ಇದೆ. ಇವರು ಮತ್ತೆ ಮತ್ತೆ ನಿಮ್ಮ ಮೆಮೊರೀಸ್ಗೆ ಹೋಗ್ತಾ ಇದ್ದಾರೆ. ಪಾಸ್ಟನ್ನು ವಿಸಿಟ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ನೀವಿಲ್ಲದೆ ಏನೋ ಇನ್ಕಂಪ್ಲೀಟ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಇಲ್ಲದೆ ಲೈಫ್ನಲ್ಲಿ ಕಂಪ್ಲೀಟ್ ಆಗಿಲ್ಲ ಅನ್ನೋ ಫೀಲಿಂಗ್ ಇದೆ. ನೀವು ಇವರ ಸೇಫ್ ಝೋನ್, ನೀವು ಇವರ ಸೇಫ್ ಸ್ಪೇಸ್, ಕಂಫರ್ಟ್ ಝೋನ್, ಸೋಲ್ ಕನೆಕ್ಷನ್ ಇದನ್ನು ಈ ಪರ್ಸನ್ ಈಗ ಫೀಲ್ ಮಾಡ್ತಾ ಇದ್ದಾರೆ. ಕೀಪ್ ಯುವರ್ ಮೈಂಡ್ ಓಪನ್ ಎನರ್ಜಿ. ನಿಮ್ಮ ಮೈಂಡನ್ನು ಓಪನ್ ಇಟ್ಕೊಳ್ಳಿ. ಈ ಪರ್ಸನ್ ಮುಂದಿನ ದಿನಗಳಲ್ಲಿ ಬಂದು ಅವರ ರಿಯಲ್ ಫೀಲಿಂಗ್ಸ್ ಹೇಳಿದ್ರೆ ತಕ್ಷಣ ರಿಜೆಕ್ಟ್ ಮಾಡಬೇಡಿ. ಇದು ಪಾಸಿಬಲ್ ಅಲ್ಲ, ಇದು ನಿಜ ಅಲ್ಲ, ಇದು ಫೇಕ್ ಅಂತ ಮುಂಚೆನೇ ನೀವು ನಿಮ್ಮ ಮನಸ್ಸಿನ ಫೀಲಿಂಗ್ಸನ್ನು ಬ್ಲಾಕ್ ಮಾಡ್ಕೊಳ್ಬೇಡಿ. ಅದೇ ಎನರ್ಜಿ ಬ್ಲಾಕೇಜ್ ಆಗುತ್ತೆ. ಬ್ಲೈಂಡ್ಲಿ ಟ್ರಸ್ಟ್ ಮಾಡಬೇಕು ಅಂತ ಅಲ್ಲ, ಆದರೆ ಓಪನ್ ಮೈಂಡ್ ಇಟ್ಕೊಳ್ಳಿ. ನಿಮ್ಮ ವಿಸ್ಡಮನ್ನು ಬಳಸಿ, ನಿಮ್ಮ ಇಂಟ್ಯೂಷನನ್ನು ಬಳಸಿ. ರಿಯೂನಿಯನ್ ಎನರ್ಜಿ. ರಿಯೂನಿಯನ್ ಸಾಧ್ಯತೆ ತುಂಬ ಜಾಸ್ತಿ ಇದೆ. ರೀಕನ್ಸಿಲೇಷನ್ ಸಾಧ್ಯತೆ ಇದೆ. ಹಿಂದೆ ರಿಲಿಜಿಯನ್, ಕಲ್ಚರ್, ಸ್ಟೇಟಸ್ ಅಥವಾ ಬೇರೆ ಡಿಫ್ರೆನ್ಸಸ್ ಕಾರಣ ಆಗಿದ್ದರೆ ಅವು ರಿಸಾಲ್ವ್ ಆಗುವ ಸಾಧ್ಯತೆ ಇದೆ. ಮುಂದಿನ ಕಮ್ಯುನಿಕೇಷನ್ನಲ್ಲಿ ಈ ಪರ್ಸನ್ ತುಂಬ ಸಾಫ್ಟ್ ಆಗ್ಬೋದು,
ತುಂಬ ಜೆಂಟಲ್ ಆಗ್ಬೋದು, ತುಂಬ ಹಂಬಲ್ ಆಗಿರ್ಬೋದು. ಈ ಸಲ ಬೇರೆಯವ್ರು ಏನು ಹೇಳ್ತಾರೆ ಅನ್ನೋದಕ್ಕಿಂತ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಬಯಸ್ತಾರೆ. ಸೊ ಇದು ಇವತ್ತಿನ ರೀಡಿಂಗಲ್ಲಿ ಇರುವಂತಹ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.